ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪಫ್ ಸ್ಲೀವ್ಸ್ ಯಾವ ರೀತಿ ಇದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸಿದ್ದೆ. ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ತುಂಬ ಬಟ್ಟೆ ಕಡಿಮೆ ಇತ್ತು. ಇನ್ನೊಂದು ಥರ ಕೂಡ ನಾನು ಇನ್ನೊಂದು ಪಫ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ನಾರ್ಮಲ್, ಇವ್ರಿಗೆ ತುಂಬ ಇಷ್ಟ ಫ್ರೆಂಡ್ಸ್, ಈ ಥರ ಇಟ್ಕೊಳೋದು ಅಂದರೆ ತುಂಬ ಇಷ್ಟ. ಹಂಗಾಗಿ ಇದನ್ನು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಫ್ರಿಲ್ ಕೊಟ್ಟು ಹೊಲಿಯೋದು. ಇದಕ್ಕೆ ಬಟ್ಟೆ ನನಗೆ ಸಿಕ್ತು. ಇದಕ್ಕೂ ಕೂಡ ಅವ್ರು ಹೇಳಿದರು ಪಫ್ ಸ್ಲೀವ್ಸನ್ನೇ ಕೊಡಿ ಅಂತ. ಇದಕ್ಕೆ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಕಡಿಮೆನೇ ಕೊಡ್ತಾಯಿದ್ದೀನಿ ನೋಡಿ. ಕಡಿಮೆ ಇತ್ತು, ಕಡಿಮೆ ಕೊಡ್ತಾಯಿದ್ದೀನಿ. ಎಷ್ಟು ಇಂಚ್ ಕೊಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒಂದು 5 ಇಂಚ್ವರೆಗೂ ಕೊಡ್ತೀನಿ. ಇಲ್ಲಿ ಟೋಟಲಾಗಿ ನಾನು ತೆಗೆದುಕೊಂಡಿರೋದು 13 ಇಂಚು ಸ್ಲೀವ್ದು. ಫಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಬೇರೆ ಥರ, ಅಂದರೆ ನಾನು ಪಫ್ ಥರ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಅಂದರೆ ಈ ಥರ ನೀಟಾಗಿ ಹಿಂಗೆ ಇರೋ ಥರ ಇದು ಮಾಡ್ತಾಯಿದ್ದೀನಿ. ಈಗ ನಾವು ಫಸ್ಟ್ ಏನು ಮಾಡೋಣ, ನೀವು ಬೇಕು ಅಂದರೆ ಫಸ್ಟು ಕೆಳಗಡೆ ಕೊಟ್ಕೊಂಬಿಡಿ, ಆಮೇಲೆ ಬೇಕಾದರೆ ಮೇಲ್ಗಡೆ ಕೊಟ್ಕೊಬೋದು ಆರಾಮಾಗಿ ನೋಡಿ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಬಂದ್ಬಿಡ್ತೀನಿ. ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಳಿ ಇದು ನೆರಿಗೆಗಳು ನೋಡಿ. ಈ ರೀತಿ ಫ್ಲಾಟಾಗಿ ಕೊಡ್ತಾಯಿದ್ದೀನಿ. ಇದು ಎಷ್ಟು ಇದೆಯೋ ಅಷ್ಟು ಮಾತ್ರನೇ ಕೊಡ್ತೀನಿ, ತುಂಬ ಜಾಸ್ತಿ ಎಲ್ಲ ಕೊಡಲ್ಲ. ಆಲ್ಮೋಸ್ಟ್ ನಾನು ಇಷ್ಟೇ, ಇನ್ನೊಂದು ಕೊಡ್ತೀನಿ ಅಷ್ಟೇ ನೋಡಿ. ಇಷ್ಟೇ, ತುಂಬ ಜಾಸ್ತಿ ಇಲ್ಲ, ಒಂದು 5ರಿಂದ 6. ಮತ್ತು ಈ ಕಡೆನೂ ಅಷ್ಟೇ ಸೇಮ್, ಯಾವುದೇ ಕಾರಣಕ್ಕೂ ಇದೆಲ್ಲ ಮಾಡಲ್ಲ. ಈಸಿ ಆಗುತ್ತೆ ನಿಮಗೆ, ಈ ರೀತಿ ನೋಡಿಕೊಂಡು ಮಾಡ್ಕೊಂಬನ್ನಿ. ನೀವು ಬೆಸ್ಟ್ ಏನಪ್ಪ ಅಂತ ಅಂದರೆ ಮೇಲ್ಗಡೆನೂ ಕೂಡ ಯಾವುದೇ ಶೇಪನ್ನು ತೆಗಿಯೋಕ್ಕೆ ಹೋಗಬೇಡಿ, ಆವಾಗ ನಿಮಗೆ ಫ್ರಿಲ್ ಕೊಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಸ್ಟ್ರೈಟ್ ಆಗಿರೋ ಥರ ನೋಡ್ಕೊಳ್ಳಿ. ಇಷ್ಟೇ, ನಾನು ತುಂಬ ಫ್ರಿಲ್ಲನ್ನು ಕೊಟ್ಟಿಲ್ಲ ನೋಡಿ, ಇಷ್ಟೇ ಕೊಟ್ಟಿದ್ದೀನಿ, ಸೆಂಟ್ರಲ್ ಮಾತ್ರನೇ. ಈಗ ಇದನ್ನೇನು ಮಾಡಿ ಒಂದ್ಸಲ ಬೇಕು ಅಂದರೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೂ ಪ್ರೆಸ್ಸಿಂಗ್ ಮಾಡ್ಕೊಬೋದು. ನಾನು ಇದಕ್ಕೆ ಲೈನಿಂಗ್ ಕೊಡ್ತಾಯಿದ್ದೀನಿ, ಮತ್ತು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಬಟ್ಟೆ ತೋರಿಸ್ತೀನಿ ನಾನು. ಇವರೇ ಏನಪ್ಪ ಅಂದರೆ ತಂದು ಕೊಟ್ಟಿದ್ದು ಇದು ಲೈನಿಂಗ್. ಇಲ್ಲಿ ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದ್ರ ಮೇಲ್ಗಡೆ ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ ಅಷ್ಟೇನೆ, ಏನೂ ಮಾಡಲ್ಲ ನಾನು, ಯಾವುದೇ ಸ್ವಲ್ಪ ಇದೆಲ್ಲ ಮಾಡಲ್ಲ. ನೀಟಾಗಿ ಏನಿದೆಯೋ ಅದನ್ನು ಈ ರೀತಿ ಕೊಟ್ಕೊತೀನಿ, ನೀಟಾಗಿ ಸ್ಟಿಚ್ ಮಾಡ್ಕೊತೀನಿ ಅಷ್ಟೇ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ನಾನಿಲ್ಲಿ ಯಾವುದೇ ಶೇಪನ್ನು ತೆಗೆದಿಲ್ಲ,
ಬೇಕು ಅಂದರೆ ನಿಮಗೇನಾದರೂ ಅಳತೆ ಬ್ಲೌಸ್ನ ಇಟ್ಕೊಂಡು ನೋಡಿಬಿಟ್ಟು ಸ್ವಲ್ಪ ಕಡಿಮೆ ಆಯಿತು ಅನಿಸಿದ್ರೆ ಇಲ್ಲಿ ಬಟ್ಟೆನ ಕೊಟ್ಕೊಬೋದು, ಸೇಮ್ ಕಲರ್ ಕೊಟ್ಕೊಬೋದು. ನಾನು ಇಲ್ಲೊಂದು ಸ್ವಲ್ಪ ಪಿಂಕ್ ಕಲರ್ ಬಟ್ಟೆಯನ್ನು ಅಟ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡಿದೆ. ಈ ಕಡೆ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಿದ್ದೀನಿ, ಈ ಕಡೆನೂ ಕೂಡ ಒಂದು ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡೆ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಶಾರ್ಟೇಜ್ ಬಂದರೆ ಈಗ ನಾನು ಕೆಳಗಡೆಗೆ ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಪಟ್ಟಿ ಕೊಡೋದಕ್ಕೆ ಇದು ಬಂದು ಬ್ಲೌಸ್ 3 ಕಲರ್ ಇತ್ತಲ್ವ, ಹಂಗಾಗಿ ನಾನಿಲ್ಲಿ ಈ ಕಲರನ್ನೇ ತೊಗೊಂಡಿದ್ದೀನಿ, ಮ್ಯಾಚಿಂಗ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ನಾವು ಫಸ್ಟ್ ಏನು ಮಾಡಿ ಕೆಳಗಡೆ ಕೊಟ್ಕೊಂಬನ್ನಿ, ಹಿಂಗೆ ಇಟ್ಕೊಂಡು ಕೆಳಗಡೆ ಕೊಟ್ಕೊಳ್ಳೋಣ. ಅಥವಾ ನೀವೇನು ಮಾಡ್ಬೋದು, ಉಲ್ಟಾ ತಿರುಗಿಸು ಕೊಡ್ಬೋದು, ಮೇಲ್ಗಡೆ ಬೇಕಾದರೂ ಕೊಡ್ಬೋದು, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಅನಿಸುತ್ತೋ ಹಂಗೆ ಕೊಟ್ಕೊಂಬನ್ನಿ. ಈ ರೀತಿ ನಾನು ನೀಟಾಗಿ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೀವು ಪಫ್ ಅಂದರೆ ಒಂದೇ ಥರ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಬೇರೆ ಬೇರೆ ಥರ ಸ್ಟಿಚ್ ಮಾಡ್ಬೋದು, ಒಂದೇ ಥರ ಏನು ಬರೋದಿಲ್ಲ. ನೋಡಿ ಈಗ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಹಿಂಗೆ ತಿರುಗಿಸ್ಕೊಂಡು ನಾನು ಇದನ್ನು 1 ಇಂಚ್ 1.5 ಇಂಚ್ಗೆ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಉಲ್ಟಾ ಸೀದಾ ನೋಡ್ಕೊಳ್ಳಿ. ನೋಡಿ ಇಲ್ಲೊಂದು 1/2 ಇಂಚಷ್ಟು ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡಿ. ಈ ಥರ ಫಸ್ಟ್ ಒಂದು ಸಲ ನೋಡ್ಕೊಳ್ಳಿ ಕರೆಕ್ಟಾಗಿ. ಕೆಲವೊಂದು ಸಲ ರಿಂಕಲ್ಸ್ ಥರ ಬರೋ ಚಾನ್ಸಸ್ ಇರುತ್ತೆ, ಅದನ್ನು ಮೊದಲೇ ನೀವೇನು ಮಾಡಿ ಇಟ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಬಿಡಿ. ನೋಡಿ ಈ ರೀತಿ ಬಂತು. ಈಗ ಇದ್ರ ಮೇಲೆ ಪ್ರೆಸ್ಸಿಂಗ್ ಮಾಡೋಣ ಅಷ್ಟೇನೆ. ನೋಡಿದ್ರಲ್ವ ಫ್ರೆಂಡ್ಸ್, ಡಿಫ್ರೆಂಟಾಗಿ ಇದು ಬಂದು ಬಾಡಿ ಪಾರ್ಟ್ಗೆ ಬ್ಯಾಕ್ ಪಾರ್ಟಿಗೆ ಈ ಕಲರ್ ಬಂದಿದೆ ಬ್ಲೌಸ್. ಇದು ನೋಡಿ ಬ್ಯಾಕ್ ಪಾರ್ಟಲ್ಲಿ ಈ ಕಲರ್ ಬಂದಿತ್ತು, ಅದನ್ನು ಮಿಕ್ಸ್ ಮ್ಯಾಚ್ ಥರ ಕೊಟ್ಟಿದ್ದೀನಿ ನಾನು. ಈಗ ಇದನ್ನು ಒಂದು ಸಲ ಪ್ರೆಸ್ಸಿಂಗ್ ಮಾಡಿ ಹಿಂಗೆ ಕೂರಿಸ್ಬೇಕು ಹಂಗೆ ಕೂರಿಸ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಮಾಡ್ಕೊಳ್ಳಿ. ಇದು ಕೂಡ ಒಂದು ಬೇರೆ ಬೇರೆ ಥರ, ಈಗ ಪಫ್ ಸ್ಲೀವ್ಸ್ ಅದೊಂದು ಸ್ವಲ್ಪ ಇದಾಗಿ ಕೂರಿಸಿದ್ದೀನಿ. ಈ ಥರನೂ ಕೂಡ ತುಂಬ ಜಾಸ್ತಿ ಕೊಡದಲ್ಲೇ ಕಡಿಮೆಗೆ ಕೊಟ್ಕೊಬೋದು ನೀವು ಕೂಡ. ನೋಡಿ ಈ ಥರ ನೀಟಾಗಿ ನಾನಿಲ್ಲಿ ಎಕ್ಸ್ಟ್ರಾ ಆಗಿದೆ, ಇದನ್ನು ಕಟ್ ಮಾಡಿ ತೆಗಿತಿದ್ದೀನಿ. ವೇರ್ ಮಾಡಿದಾಗ ಹಿಂಗೆ ಕಾಣಿಸುತ್ತೆ, ಹಿಂಗಿರುತ್ತೆ ಫ್ರೆಂಡ್ಸ್. ಕೆಲವರು ಹಿಂಗೆ ಇಷ್ಟಪಡ್ತಾರೆ, ಕೆಲವರು ಆ ಥರ ಇಷ್ಟಪಡ್ತಾರೆ. ಇವ್ರಿಗೆ ನಾನು ಎಲ್ಲ ಥರನೂ ಆಲ್ಮೋಸ್ಟ್ ಸ್ಟಿಚ್ ಮಾಡಿರೋದ್ರಿಂದ, ಮತ್ತು ಇದಕ್ಕೆ ತುಂಬ ಜಾಸ್ತಿ ಎಲ್ಲ ಶೇಪೆಲ್ಲ ತೆಗಿಯೋಕ್ಕೆ ಹೋಗಬೇಡಿ, ಸ್ವಲ್ಪನೇ ಶೇಪ್ ತೆಗೀರಿ. ಮತ್ತು ಜಾಸ್ತಿ ಕೈ ಕೆಳಗೆ ಅಂದರೆ ಇಲ್ಲೆಲ್ಲ ತುಂಬ ಜಾಸ್ತಿ ಬಟ್ಟೆ ಬಿಡೋಕ್ಕೆ ಹೋಗಬೇಡಿ. ಇವ್ರದ್ದು ಇಷ್ಟು ಬರುತ್ತೆ, ಹಿಂಗೆ ನೀಟಾಗಿ ಕೂರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ. ಇಲ್ಲೆಲ್ಲ ಏನು ಬೇಡ, ಇಲ್ಲೆಲ್ಲ ಏನು ಅಷ್ಟೊಂದೆಲ್ಲ ಶೇಪ್ ತೆಗಿಯೋದೆಲ್ಲ ಏನು ಬೇಡ, ಸೇಮೇ ಇರಲಿ. ಇಲ್ಲಿ ಮಾತ್ರನೇ ಒಂದು ಸ್ವಲ್ಪ ಶೇಪ್ ತೆಗೀರಿ, ಸರಿ ಹೋಗುತ್ತೆ. ತುಂಬ ಈಸಿಯಾಗಿ ಯಾವ ರೀತಿ ಫ್ಲಾಟ್ ಥರ ಇದನ್ನು ಕೊಡೋದು, ಫ್ರಿಲ್ಲು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.